ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮಿದ್ದೀರಿ ಅನ್ಕೋತೀನಿ. ನಾವು ಎಲ್ಲರೂ ಆರಾಮಿದ್ದೇವೆ ನೋಡ್ರಿ. ಬರ್ರಿ ಫ್ರೆಂಡ್ಸ್, ಇವತ್ತಿನ ಲಾಗ ಕಂಟಿನ್ಯೂ ಮಾಡೋಣ. ಇವಾಗ ನೋಡ್ರಿ ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಬೆಳಗ್ಗೆ ಎದ್ದ ಕಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮಾಡಿ ಆಮೇಲೆ ಕಸ ಹುಡ್ಕೊಂಡು ಬಾಂಡೆ ತಿಕ್ಕಿ ಆಮೇಲೆ ಅವ್ರಿಗೂ ಎಲ್ಲರೂ ಜಳಕಕ್ಕೆ ನೀರು ಇಟ್ಕೆರೆ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ. ಎದ್ದುಗಳಿಗೆ ಎಲ್ಲ ಇದು ಮಾಡ್ಕೆರೆ ಪೂಜೆ ಮಾಡ್ಕೆರೆ ಆಮೇಲೆ ಚಾ ಕುಡ್ದೇವ್ರಿ. ನಾನು ಆಮೇಲೆ ನಮ್ಮ ಚಿಕ್ಕೋಳೆಲ್ಲ ಅವ್ರಿಗೂ ಚಾ ಮಾಡಿ ಚಾ ಕುಡಿಸಿದ್ರಿ. ಮತ್ತು ಹಿಂದ್ರ ಕಡೆಗೆ ಎಲ್ಲ ಅಡುಗೆ ಕೆಲಸ ಅದು ಮಾಡ್ಕೊಂಡು ನಿಂತಂದ್ರೆ ಅವ್ರಿಗೆ ಚಾ ಕೊಡೋದಾಗಲ್ಲ ಅಂತೇಳಿ ಫಸ್ಟೇ ಅವ್ರಿಗೆ ಚಾ ಕೊಟ್ಟು ನಾನು ಚಾ ಕುಡಿದು ಇವಾಗ ಅಡುಗೆ ಮಾಡಾಕತ್ತೀನಿ ನೋಡಿರಿ ಫ್ರೆಂಡ್ಸ. ಅಡುಗೆ ಲೇಟ್ ಆಗ್ಲಿಕ್ಕಂದ್ರೆ ನಡೀತದೆ, ರಾಯಣ್ಣಗೆ ಟಿಫಿನ್ ಕಟ್ಟಬೇಕಲ್ರಿ, ಅದಕ್ಕೆ ಲೇಟ್ ಆಗ್ಬಾರ್ದು ಅಂತೇಳಿ ಜಲ್ದಿ ಮಾಡತ್ತೀನಿ ರೀ. ಇವತ್ತು ಏನೇ ಅಡಚಣೆ ಬಂದರೂ ಭೀ ನಾವು ಮನ್ಯಾಗ ಅಡುಗೆ ಮಾಡಲಿಲ್ಲ ಅಂದ್ರೆ ರಾಯಣ್ಣಗರೆ ಏನರ ಒಂದು ಸ್ವಲ್ಪ ಮಾಡಿ ಕಟ್ಟಬೇಕ್ರಿ. ಸ್ಕೂಲ್ಗೆ ಹೋಗ್ತಾನಲ್ರಿ, ಅಲ್ಲಿ ಸ್ಕೂಲ್ದಾಗ ಏನೂ ಊಟ ಕೊಡಂಗಿಲ್ಲ ರೀ, ಮನೆಯಿಂದೇ ಟಿಫಿನ್ ಒಯ್ಬೇಕು. ಆಮೇಲೆ ಪ್ರೈವೇಟ್ ಇರ್ತದಲ್ರಿ, ಅದು ನಮ್ಮ ಕಡೆ ಇರ್ತದ್ರಿ ಊಟ, ಅವ್ರ ಕಡೆ ಇರೋಂಗಿಲ್ಲ. ಜಸ್ಟ್ ಇನ್ನು ಈಗ ಹಿಟ್ಟು ನಾದಿಟ್ಟಿದ್ರಿ, ಪೈಲೆ ಹಿಟ್ಟು ನಾದಿಟ್ಕೆರೆ ಸಾಫ್ಟ್ ಆಗೋಣ ಇವಾಗ ಚಪಾತಿ ಮಾಡತ್ತೀನಿ ನೋಡಿರಿ. ಆಮೇಲೆ ಒಂದು ಸ್ವಲ್ಪ ಬೆಂಡಿಕಾಯಿ ಹುರಿದಿಟ್ಟಿದ್ರಿ, ಬೆಂಡಿಕಾಯಿ ಪಲ್ಯ ಮಾಡ್ಬೇಕಂತೇಳಿ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ನೋಡಿರಿ ಬೆಂಡಿಕಾಯಿ ಪಲ್ಯ. ಆಮೇಲೆ ಚಪಾತಿ ಅಂತ ನಮ್ಮ ಕಡೆ ಅಂತ ಭಾಳ ಇದು ರೀ ಬೆಂಡಿಕಾಯಿ ಪಲ್ಯ ಅಂತ, ಚೌಳಿಕಾಯಿ ಬೆಂಡಿಕಾಯಿ. ಆಮೇಲೆ ಒಂದು ಸ್ವಲ್ಪ ಅನ್ನ ಮಾಡಿದ್ರಿ, ಆಮೇಲೆ ಒಂದು ಸ್ವಲ್ಪ ಸಾರು ಮಾಡಬೇಕು, ಇಲ್ಲಿಕಂದ್ರೆ ಹಾಗೆ ಬಿಡಬೇಕು, ತುಪ್ಪ ಅನ್ನ ಉಣ್ತಾರೆ ಅಂಥೇಳಿ. ನಿನ್ನೆ ನಮ್ಮ ರಚ್ಚನ ಬರ್ತಡೇ ಮಾಡಿದೆವಲ್ರಿ, ಅಷ್ಟೇ ಸಿಂಪಲ್ಲಾಗಿ ಇದು ಮಾಡಿದೆ ರೀ, ತರಕಿರ್ಲಾರ ಬಟ್ಟೆಕ. ಇವಾಗ ನೋಡಿರಿ ಒಂದಿಷ್ಟೇ ನಾದಿನ ರೀ ಹಿಟ್ಟು, ರೊಟ್ಟಿ ಅದಾವ್ರಿ ಜಾಸ್ತಿ, ಅದಕ್ಕೆ ಸ್ವಲ್ಪ ಹಿಟ್ಟು ನಾದಿನ ರೀ ಫ್ರೆಂಡ್ಸ. ನಾವಂತರೂ ಈಗ ಮಳೆ ಇರ್ಲಾರ ಬಟ್ಟೆಕ ಮನೆಗೆ ಇದ್ದೀವ್ರಿ. ನನಗಂತೂ ಹೋಗೋದಾಗಲ್ರಿ ಅಲ್ಲಿ ಹೊಲ್ದಾಗಾದ್ರೆ ನಾನು ರಚ್ಚಗೆ ತೊಗೊಂಡು ದೊಂತಿಗೆ ಹೋಗ್ತಿದ್ರಿ. ಇಲ್ಲಿ ಎಲ್ಲಿ ರಚ್ಚಗೂ ಇಲ್ಲರಿ, ಯಾರಿಗೂ ಇಲ್ಲ, ಹಾಗೆ ಮನೆಗೆ ಇರೋದು ನೋಡಿರಿ. ನಮ್ಮ ಯಜಮಾನ್ರು ಅವರು ಹೋಗಲ್ಗ್ಯಾರಿ, ಅವ್ರಿಗೂ ಕೆಲಸ ಇಲ್ಲಿನ. ಮಳೆ ಬತ್ತಲ್ರಿ, ಒಂದು ಥೋಡೆ ದಿನ ಮಳೆ ಬತ್ತು ಮಾಡ್ತು ಅಂದ್ರೆ ಆಮೇಲೆ ಕೆಲ್ಸಕ್ಕೆ ಹತ್ತವ್ರಿ. ಎಣ್ಣೆ ಹೊಡೆಯೋದು ಆಮೇಲೆ ಎಡೆ ಹೊಡೆಯೋದು ಈ ರೀತಿ ಕೆಲಸ ಬರ್ತಾವ್ರಿ. ಅವಾಗ ಓದ್ತಾರ್ರಿ, ಏನು ಮಾಡ್ತಾರೇನೋ ಅವ್ರದ್ದಂತೂ ಹೇಳೋಕ್ಕೆ ಬರೋಂಗಿಲ್ಲ ರೀ. ಕೆಲಸನೇ ಇಲ್ಲಲ್ರಿ, ಅದಕ್ಕೆ ಏನು ಹೇಳೋಕ್ಕೆ ಬರೋಂಗಿಲ್ಲ. ಆಮೇಲೆ ಹೊಲ ಇದ್ದವ್ರದ್ದು ಅವ್ರದ್ದು ಒಂದು ಸ್ವಲ್ಪ ಹೈರಾಣಿ ಐತ್ರಿ. ಇವಾಗ ಎಲ್ಲ ಬಿತ್ತಿ ಮಾಡಿ ಇದು ಮಾಡಿರ್ತಾರೆ, ಆದ್ರೆ ಮಳೆ ಬರ್ಲಾರ ಬಟ್ಟೆಕ ಎಲ್ಲ ನಾಟಿಗೆಲ್ಲ ಇದು ಆಲಾಗತ್ತವ್ರಿ. ಆಮೇಲೆ ಚಪಾತಿ ಹಾಕ್ಲಿಕ್ಕೆ ಏನೂ ಇದ್ದಿತ್ತಿಲ್ಲ, ಅದೇ ಕಿಚನ್ ಫರ್ಶಿ ಮೇಲೆ ಇಟ್ಟಿದ್ರಿ. ಕಿಚನ್ ಫರ್ಶಿ ಮೇಲೆ ಇಟ್ಟಿದಲ್ರಿ, ಅದು ನೀರು ಬಡಿದು ಹಸಿ ಆತ ಚಪಾತಿ ಅಂತೇಳಿ. ಅಂದ್ರೆ ಬಿಸಿ ಬಿಸಿ ಚಪಾತಿ ಇವಾಗ ಏನರ ಫರ್ಶಿ ಮೇಲೆ ಅಥವಾ ಪ್ಲೇಟ್ ಮೇಲೆ ಇಟ್ಟೆ ಅಂದ್ರೆ ಅದು ನೀರು ಬಿಡ್ತದೆ ರೀ. ಅದ್ರ ಕಲೆಗೆ ಅರ್ಬಿ ಮೇಲೆ ಇಟ್ಟರೆ ಏನೂ ಆಗೋಲ್ಲ. ಆಮೇಲೆ ಬುಟ್ಟ್ಯಾಗ ತಾಸು ಬುಟ್ಟಿ ಇರ್ತಾವಲ್ರಿ, ಬಿದ್ರಿನೂ ಅದ್ರಾಗಿದ್ದರೆ ಏನೂ ಆಗಂಗಿಲ್ಲ ರೀ. ಈಗಂತೂ ನೋಡಿರಿ ಫ್ರೆಂಡ್ಸ, ನಮಗಂತೂ ಭಾಳ ಅಂದ್ರೆ ಭಾಳ ಹೈರಾಣ ಬಂದದ್ರಿ. ಯಾಕಂದ್ರೆ ಈಗ ನಾವು ಇಲ್ಲಿ ಊರಾಗಿದ್ದೇವಲ್ರಿ, ಅಲ್ಲಿ ದುಡ್ಲಿಕ್ಕಿದ್ದೇವೆ ಅಂದ್ರೆ ಮೊದಲೇ ಒಂದು ಸ್ವಲ್ಪ ದೇಣೆ ಇತ್ತು ರೀ. ಅದು ದೇಣೆ ಕಾಲಾಗ ಅಲ್ಲಿ ದುಡ್ಲಿಕ್ಕಿದ್ದೇವೆ, ಆಮೇಲೆ ದೇಣೆ ಕೊಟ್ಟು ಎಲ್ಲ ಮಾಡಿದ್ವಿ. ಇನ್ನೊಂದು ಸ್ವಲ್ಪ ಇತ್ತು ರೀ, ಊರಾಗ ಹೋಗೋಣ ಕೊಡಬೇಕು, ಇದಕ್ಕಂದ್ರೆ ಇನ್ನೊಂದು ಸಲ ದುಡ್ಲಿಕ್ಕೆ ನಿಂತು ಅದೆಷ್ಟು ಮುಟ್ಟಿಸ್ಬೇಕು ಅಂತೇಳಿ ಮಾಡಿದ್ದೆವು. ಆಮೇಲೆ ಇವರು ಮಾಮನೂ ಒಲ್ಲ ಅಂತ ಹೇಳಿದ್ರು, ಯಾಕಂದರೆ ಊರಾಗ ಎಲ್ಲರೂ ಜಾಗ ಹಂಚ್ಕೊಳತ್ತಿರಲ್ರಿ. ನಮ್ಮ ಆಯಿ ಜಾಗ ಹಂಚ್ಕೊಡಾಗತ್ತರು ಎಲ್ಲರಿಗೆ. ಅಂದ್ರೆ ಎಲ್ಲರೂ ಒಂದೇ ಕೊಲೆಗಿದ್ದು ಇದು ಆಗಿತ್ತು ರೀ, ಭಾಳ ಅಡಚಣೆಯಾಗಿತ್ತು. ಅದಕ್ಕೆ ಎಲ್ಲರಿಗೆ ಸೆಪ್ರೇಟ್ ಮಾಡಿಕೊಟ್ಟಿವ್ರಿ ಆಯಿ. ಎಲ್ಲರಿಗೆ ಜಾಗ ಅವ್ರವ್ರ ಜಾಗ ಎಟ್ಟೆಟ್ಟು ಬರ್ತಾ ಅಟ್ಟಿಟ್ಟು ಹಂಚ್ಕೊಟ್ಟಿರಲ್ರಿ. ಅದಕ್ಕೆ ಹಂಚ್ಕೋತಾರೆ ಅಂತೇಳಿ ಊರಿಗೆ ಬಂದ್ರಿ ಅವ್ರು ದುಡ್ಲಿಕ್ಕೆ ನಿಂದ್ರಲಾರ ಬಟ್ಟೆಕ. ಆಮೇಲೆ ಇಲ್ಲಿ ಅಲ್ಲಿ ಒಂದು ಸ್ವಲ್ಪ ಆ ಕಡೆ ಸಾಲ ತೆಗೆದು ಮಾಡಿ ಇದಿಷ್ಟು ಮನೆ ಇದು ಮಾಡಿದೆವು ರೀ, ಪತ್ರ ಹೊಡೆದ್ವಿ. ಅಷ್ಟೇ ಸಿಂಪಲಾಗಿ ಹೊಡೆದ್ರು ಭೀ ಭಾಳ ಅಂದ್ರೆ ಭಾಳ ಖರ್ಚು ಬಂದಿತ್ತಿದು. ನಮಗಂತೂ ಈಗ ಕೈಯಾಗಿಲ್ಲ ಬಾಯಾಗಿಲ್ಲ ಅಂದಂಗೆ ಆಗ್ಯದ್ರಿ. ₹1 ಹುಡುಕಾಡಿದ್ರು ಭೀ ₹1 ಸಿಗಂಗಿಲ್ಲ. ಏನರ ಹಿಂಗೆ ಎಮರ್ಜೆನ್ಸಿ ಯಾರಿಗಾರೆ ನಮಗೆ ಆಗಲಿ ಅಥವಾ ನಮ್ಮ ಮನೆಯವ್ರಿಗೆ ಆಗಲಿ, ನಮ್ಮ ರಚ್ಚುಗಾರ ಅದಕ್ಕೆ ಯಾರಿಗೆ ಅಲ್ರಿ ಏನರ ಒಂದು ಸ್ವಲ್ಪ ಅರ್ಜೆಂಟಾಗಿ ದವಾಖಾನೆ ಬಂತು ಅಂದ್ರೆ ಏನೂ ಕೈಯಾಗಿಲ್ಲ ನೋಡ್ರಿ, ಎಲ್ಲಿವತ್ತು ತೆಗೆದು ಮಾಡಬೇಕು. ನಾವಂತರೂ ಅಷ್ಟು ಹೈರಾಣ ಬಂದದ ನೋಡ್ರಿ, ನಮಗಂತೂ ಭಾಳ ಅಂದ್ರೆ ಭಾಳ ಕಷ್ಟ ಬಂದೈತಿ. ಆ ಕಡೆ ಹಂಗೆ ಹಿಂಗೆ ಅಂದ್ರೆ ಭೀ ಈಗ ಮಳೆನೂ ಬರ್ಲಾಗೈತಿ. 2 ತಿಂಗಳಾಯ್ತು ಮಳೆಗಾಲ ಹೋಲಗತ್ತು. ಜೂನ್ದಾಗೆ ಬರ್ತದ್ರಿ ಮಳೆ. ಹೋದ ವರ್ಷನಾಗ ನಾವು ದುಡ್ಲಿಕ್ಕೆ ಹೋಗಿದ್ವಲ್ರಿ, ಅವಾಗ ಮೇ ತಿಂಗಳದಾಗೆ ಚಾಲು ಹೋಗಿತ್ತು ರೀ ಮಳೆ. ಮೇ ತಿಂಗಳದಾಗೆ ಚಾಲು ಹೋಗಿತ್ತು, ಅವಾಗಂತೂ ಚಂದ ಮಳೆ ಬಿದ್ದೈತೆ ರೀ. ಈಗಂತೂ ಏನು ಮಳೆ ಇಲ್ಲ, ಏನಿಲ್ಲ. ಅದ್ರ ಕಲಾಗ ದವಂತಿನೂ ಇಲ್ಲ, ಆಮೇಲೆ ದುಡಿಯೋರಿಗೂ ಭಾಳ ಹೈರಾಣ ರೀ. ಅದ್ರ ಕಲೆಗೆ ನಮ್ಗೆ ಏನು ಇವಾಗ ದುಡ್ಡು ಅನ್ನೋದೇ ಏನು ಕೈಯಾಗಿಲ್ಲೇ ನೋಡ್ರಿ, ಕೇಳೇ ಹೋಗ್ಬಾರ್ದ್ರಿ, ಅದು ಅಷ್ಟು ಹೈರಾಣ ಬಂದೈತಿ ನಮಗಂತೂ. ನೋಡೋಣ ರೀ ಎಲ್ಲೆಲ್ಲಿಗೆ ಬರ್ತದೆ ಎಲ್ಲೆಲ್ಲಿಗಿಲ್ಲ. ಈಗಂತೂ ಇದ್ದೇವ್ರಿ ಅಷ್ಟಕ್ಕಷ್ಟೇ. ಅಂದ್ರೆ ಅಷ್ಟೇ ಒಂದು ಸ್ವಲ್ಪ ಎಷ್ಟದ ಅಷ್ಟರದ ಮಾಡ್ಕೊಂಡು ನಡೆದೀವಿ. ಮುಂದೆ ನೋಡ್ಬೇಕಾಗ್ತದೆ ರೀ, ಏನು ಎಲ್ಲರೇ ಹೋಗಬೇಕು, ಎಲ್ಲಿರಬೇಕು ಏನಿಲ್ಲ ಅಂಥೇಳಿ.
ಭಾಳ ಅಂದ್ರೆ ಭಾಳ ಹೈರಾಣ ಬಂದೈತೆ ನೋಡ್ರಿ ಫ್ರೆಂಡ್ಸ್. ನಮಗಂತರೂ ಕೇಳೇ ಹೋಗ್ಬಾರ್ದ್ರೆ ಅಷ್ಟು ಹೈರಾಣ ಬಂದೈತಿ. ಎಲ್ಲರೂ ಅಂತಾರೆ ರೀ ಊರಾಗ ಮನೆಯಾಗ ಇರ್ತಾರೆ ಇವರೇನೋ ಇವ್ರ ಬಲ್ಲಿ ರೊಕ್ಕ ಭಾಳ ಅವ ಅಂತೇಳಿ. ಅನ್ನೋರು ಅಂತಾರೆ ರೀ, ಆಡೋರು ಆಡ್ತಾರೆ. ನಮ್ಗೆ ದೇಣೆ ಇದ್ದು ಅವ್ರಿಗೆ ಗೊತ್ತಿರಲ್ಲಲ್ರಿ, ಅದಕ್ಕೆ ಅವ್ರು ಹಾಗೆ ಅಂತಾರೆ ರೀ. ಅವರು ದೇಣೆ ಇತ್ತು ಇದು ಮಾಡ್ತಂದ್ರೆ ಮನೆಯಾಗಿದ್ರೆ ದೇಣೆ ಇಲ್ಲ ಅಂದಂಗೆ ರೀ. ಮನ್ಯಾಗ ಎಲ್ಲರೂ ಕೆಲ್ಸಕ್ಕೆ ಹೋದೆ ಅಂದ್ರೆ ಇವ್ರಿಗೆ ದೇಣೆ ಭಾಳ ಅದ ಹಿಂಗೆ ಅನ್ನಿಸ್ತದೆ ರೀ. ಅದಕ್ಕೆ ಯಾರೆಲ್ಲ ಮನ್ಯಾಗ ಇರ್ತಾರಲ್ರಿ ಅವ್ರಿಗೂ ಅವ್ರದ್ದು ಸಂಸಾರದ ಬಗ್ಗೆ ವಿಚಾರ ಇರ್ತದೆ ರೀ. ಅವ್ರಿಗೂ ಇಷ್ಟಿಷ್ಟು ಅದ ಇಷ್ಟಿಷ್ಟಿಲ್ಲ ಅಂತೇಳಿ. ನಮಗಂತೂ ಕೇಳೋಕ್ಕೆ ಹೋಗ್ಬಾರ್ದ್ರಿ ಯಾಕಂದ್ರೆ ಅಷ್ಟು ಇವಾಗ ಸಾಲನೂ ಐತಿ. ಆಮೇಲೆ ತಿಂಗಳ ಗಾಡಿ ಕಂತು ಕಟ್ಬೇಕು ರೀ. ತಿಂಗಳ ಗಾಡಿ ಕಂತು ಕಟ್ಲಿಕ್ಕೆ ಎಲ್ಲಿಗೆ ಬರ್ಬೇಕು ರೀ ನಮಗಂತೂ. ಅಷ್ಟು ಇಷ್ಟು ಬರ್ತದೆ ಅಂದ್ರೆ ಅದನ್ನು ಬರೋಂಗಿಲ್ಲ ರೀ. ಈಗಾದ್ರೆ ಕೆಲ್ಸಕ್ಕರೆ ಹೋಗಿ ತುಂಬಬೇಕು, ಇಲ್ಲ ದೇಣೆ ತೆಗೆದರೆ ತುಂಬಬೇಕು ಗಾಡಿ ಕಂತು ರೀ. ಜನಕ್ಕಾಗಿ ನಾವು ಗಾಡಿ ಕಂತು ತುಂಬಲಿಲ್ಲ ಅಂದ್ರೆ ಗಾಡಿ ಕೊಟ್ಟವರು ಲೋನ್ ತುಂಬಲಿಲ್ಲ ಅಂದ್ರೆ ತೊಗೊಂಡೋಗ್ತಾರೆ ಗಾಡಿ. ಅದ್ರ ಕಡೆಗೆ ನೋಡರಿ ಅಲ್ಲಿ ಇಲ್ಲಿ ಹೋಗ್ಬೇಕನ್ನತ್ತೀವಿ. ರಾಯಣ್ಣನ ಸಾಲಿ ಕಲಾಗ ಎಲ್ಲಿ ಹೋಗಲ್ಗೆ ಇದ್ದಾರೆ ರೀ. ನಮ್ದಂತೂ ಇವಾಗ ಸಾಲಿ ಹಚ್ಚಿವಲ್ರಿ ಅವನಿಗೆ, ಅದ್ರ ಕಡೆಗೆ ಸಾಲಿ ಎಲ್ಲ ಹಾಳಾಗ್ತದೆ ಹುಡುಗಂದು ಅಂತೇಳಿ ಹೋಗಲ್ಗಿವ್ರಿ ರೀ. ಆಮೇಲೆ ರಾಧಿಕನೂ ಹೊಂಟಾಳ. ಇದೊಂದು ವರ್ಷ ಹೆಂಗಾರೆ ಮಾಡಿಕೆರೆ ಗದ್ದೆ ಕಡಿಬೇಕನ್ನತ್ತೀವಿ ರೀ ಇಲ್ಲಿ. ಹಂಗೆ ಹಿಂಗೆ ಮಾಡಿ ಮುಂದಕ್ಕೆ ನೋಡೋಣ ರೀ ಏನೇನಾಗ್ತದೆ ಅಂತೇಳಿ. ನಮಗೆ ಇಂಥದ್ದು ಬರ್ತದತ್ತೆ ಅಂದ್ಕೊಂಡಿದ್ದಿತ್ತಿಲ್ಲ ರೀ ನಾನು, ಇಷ್ಟು ಹೈರಾಣ ಬರ್ತದೆ ಅಂತೇಳಿ. ಯಾಕಂದ್ರೆ ಭಾಳ ಹೈರಾಣಕ್ಕೆ ಬಿದ್ದೀವಿ ರೀ ನಾವು ಈ ಮನೆ ಕಟ್ಕೊಂಡು. ಅಂದ್ರೆ ಮನೆ ಪತ್ರ ಹೊಡೆದು ಮನೆಗೆ ಅಷ್ಟು ಖರ್ಚಾಗೈತೆ ರೀ. ಹೊರಗಿನ ದೇಣೆ ತೆಗೆದು ಎಲ್ಲರೂ ದುಡ್ಲಿಗೆ ನಿಂತಿದ್ದು ಅಂದರೆ ಎಲ್ಲ ದೇಣೆ ಹೋಗ್ತಿತ್ತು ಎಲ್ಲ ಇದು ಆಗ್ತಿತ್ತು ರೀ. ನಮ್ಮ ಯಜಮಾನ್ರು ಕೇಳಿಲ್ರಿ. ಅವರು ಇದೊಂದು ಸಲ ಇಲ್ಲೇ ಇರೋಣ ಅಂತ ಹೇಳಿದ್ರು. ಅದಕ್ಕೆ ಇಲ್ಲೇ ಇದ್ವಿ. ಇದಕ್ಕೆರೆ ಅನ್ನ ಕಾಳಿಗೆ ಏನೂ ಅನ್ಸಂಗಿಲ್ಲ ರೀ. ಇದ್ದ ಬೆಳಗ್ಗೆ ಗೊತ್ತಾಗ್ತದೆ ರೀ ಯಾಕಿದ್ವಿ ಸುಮ್ಮನೆ ಹೋಲಿಲ್ಲಲ್ಲ ಅಂತೇಳಿ ಹಿಂಗೆ ಅನ್ನಿಸ್ಬಿಡ್ತೈತೆ ರೀ. ಒಬ್ಬರು ಹೇಳಿದ ಕೇಳಬೇಕು ಅಂತ ಹೇಳ್ತಾರಲ್ರಿ ದೊಡ್ಡವರು, ಅದಕ್ಕೆ ಹೇಳ್ತಾರೆ ನೋಡ್ರಿ. ನಾವು ಹೇಳಿದ ಕೇಳಿಲ್ಲ, ಅದಕ್ಕೆ ಈ ರೀತಿ ಇಂಥ ಬಂತು ನೋಡ್ರಿ ನಮಗಂತರೂ. ನಮಗೆ ಬಂದಿದ್ದು ಫ್ರೆಂಡ್ಸ್ ಯಾರಿಗೂ ಬರ್ಬಾರ್ದು ನೋಡ್ರಿ, ಅಷ್ಟು ಹೈರಾಣ ಬಂದೈತೆ ನಮಗಂತೂ. ಸುಳ್ಳು ಹೇಳತ್ತ ಅಂತೇಳಿ ನಿಮಗೆ ಅನಿಸ್ತಿರ್ಬೇಕು, ಸುಳ್ಳು ಅಲ್ರಿ, ಇದು ನಮ್ದು ನಿಜ ಘಟನೆನೇ ರೀ. ಈ ಸದ್ಯಕ್ಕೆ ನಡೆದಿದ್ದು ನಮ್ದು ಅದೇ ಪರಿಸ್ಥಿತಿ ನೋಡ್ರಿ. ಇವಾಗ ಏನಿಲ್ಲ ಅಂದ್ರೆ ಭೀ ನಾವು ಈಗ ಕೆಲ್ಸಕ್ಕೆ ಹೋದ್ರೆ ನಮ್ಗೆ ಈಗ ಏನರ ಖರ್ಚಿಗೆ ಇದಾಗ್ತದೆ ರೀ. ಕೆಲ್ಸಕ್ಕೆ ಹೋಗಲಿಲ್ಲ ಅಂದರೆ ಏನೇನು ಆಗಲ್ಲ ನೋಡ್ರಿ ಫ್ರೆಂಡ್ಸ್. ಮನ್ಯಾಗ ಕೂತ್ಕೆರೆ ಬರೀ ಮಳೆ ನೋಡೋದು ಇದೇ ನೋಡೋದೈತೆ ರೀ ನಮ್ಮದಂತೂ. ಯಾಕಂದ್ರೆ ಕೆಲಸ ಇದ್ದರೆ ಕೆಲ್ಸಕ್ಕೆ ಹೋಗ್ತಾರಲ್ಲ, ಕೆಲಸ ಇಲ್ಲ. ಆಮೇಲೆ ಹುಡುಗಿ ತೊಗೊಂಡು ನಂಗೆ ಹೋಗೋದಾಗಲ್ಲ. ನಮ್ಮ ಮನೆಯವ್ರೇ ಹೋಗ್ತಾರಂದ್ರೆ ಅವ್ರಿಗೆ ಮಳೆ ಬರ್ಲಾರ ಬಟ್ಟೆಗೆ ಏನೂ ಇದು ಆಗಂಗಿಲ್ಲ ರೀ, ಕೆಲಸನೇ ಬರಲಾಗ್ಯಾವ ನೋಡೋರಿ. ಇನ್ನು ಮ್ಯಾಲೆ ಮಳೆ ಹೊಂಟದ್ರಿ ನಮ್ಮ ಕಣ್ಣು ಸ್ವಲ್ಪ ಊರ್ತಾಯಿ ನೀರು ನೀಡ್ದೇವಲ್ರಿ ನಾವು, ಅದಕ್ಕೆ ಮಳೆ ಬರ್ತದೆ ಅಂತ ಹೇಳ್ಯಾರ. ಹೊಂಟದ್ರಿ ಇವತ್ತಾರೆ ಮುಂಜಾನೆ ಹತ್ತದ ನೋಡ್ರಿ ಮಳೆ. ಮುಂಜಾನೆ ಅಂದ್ರೆ ಭೀ 12ಕ್ಕೆ ಹತ್ತದ್ರಿ. 12ರಿಂದ 1-2 ತನಕ ಈ ರೀತಿಯೇ ಸಣ್ಣ ಹನಿ ಕಡ್ಲಿಗುತ್ತೆ. ಈ ರೀತಿ ಮಳೆ ಹೊಂಟದ್ರಿ. ಇಲ್ಲಿ ಊರಾಗ ಆಗದೆ ಹೊಲ್ದಾಗ ಆಗ್ಬೇಕು ರೀ. ಊರಾಗ ಆಗ್ತದ್ರಿ, ಹೊಲಗಳ್ದಾಗ ಮಳೆ ಆಗಲ್ಗ್ಯದ. ಅದೊಂದು ಮಳೆ ಹಾಗೆ ನೆನ್ಸಿದ್ದೆವು. ಇಲ್ಲಿ ನೋಡಿರಿ ಈ ರೀತಿ ಮೊಬೈಲ್ ನೋಡ್ಕೋತ ಮಕ್ಕೊಂಡ್ಬಿಡ್ತಾರೆ ರೀ ಮನ್ಯಾಗ ಇವರು. ಒಟ್ಟು ಏನು ದೌಂತಿ ವಿಚಾರ ಇಲ್ರಿ ಇವರಿಗೆ. ಅದೆಷ್ಟು ಮೊಬೈಲ್ ನೋಡೋದು, ಆಮೇಲೆ ರಚ್ಚು ಹಾಕಿ ಮಕ್ಕಳಾಗತ್ತಿರು ರೀ. ಅವ್ರ ಪಪ್ಪ ಬಂದಿರಲ್ರಿ ಇನ್ನಾಗ, ಅದಕ್ಕೆ ಮಕ್ಕಳಾಗತ್ತಿರು. ಬಾಂಡೆ ತಿಕ್ಕಿ ಅಲ್ಲೇ ಇಟ್ಟಿದ್ರಿ. ನಾನು ಏನೋ ಡಬ್ಬಾಕ್ ಇತ್ತಿಲ್ಲ. ಈಗ ಮತ್ತು ಹಿಂದ್ರ ಕಡೆ ಎಲ್ಲ ಗಾಳ್ಯಾಗನ ಮಾಡೋಣ ಡಬ್ಬಾಕ್ ಬೇಕಂತೇಳಿ ಬಿಟ್ಟಿದ್ರೆ ನಾನು ಮಾಡಿ ಮೇಲೆ ಡಬ್ಬಾಕ್ ಬೇಕಂತೇಳಿ. ಆಗಾಳಿ ಸಣ್ಣ ಆಗಿತ್ತಲ್ರಿ, ಒಂದು ಸ್ವಲ್ಪ ನಿತ್ತು ಬಳಕ ಮತ್ತು ಒಂದು ಸಲ ಬತ್ರಿ ಮಳೆ ಜಗ್ಗಿ ನೋಡ್ರಿ ಎಷ್ಟು ಜಗ್ಗಿ ಬರಾಕತ್ತದ ಅಂತೇಳಿ ಮಳೆ ಅಂದ್ರೆ. ಭಾಳ ಅಂದ್ರೆ ಹಿಂಗೆ ಪೂರ್ತಿ ಗಿಡಗಳೆಲ್ಲ ನೆಲಕತ್ತೇವೆ ನೋಡ್ರಿ. ರೋಡ್ ಹಚ್ಚಿ ಕಡೆ ಇದ್ದ ಗಿಡ ನೋಡ್ರಿ. ನಮ್ಮ ನೆಗಣಿ ಚುಕ್ಕಳು ಇಲ್ಲೇ ಕೂತೀವಿ, ಎಲ್ಲ ಆಡ್ಲಾಗತ್ತೀವಿ ರೀ. ಅವರು ಮಳೆ ಹೊಂಟಿತ್ತಲ್ರಿ, ಅದಕ್ಕೆ ಅಲ್ಲಿ ಹಿಂದೆ ಯಾರು ಇಲ್ಲ ಅಂತೇಳಿ ಇಲ್ಲೇ ಬಂದಿರಿ. ಚಂತನ ಇಲ್ಲೇ ಇರ್ತಾರೆ ಅವರು. ನಾವು ಅವ್ರ ಜೊತೆ ಕುಂದಿರ್ತೀವಿ. ಯಾಕಂದ್ರೆ ನಾನು ಒಬ್ಬಾಕಿ ಆತೀನಿ, ಆಕಿನೂ ಒಬ್ಬಾಕಿ ಆತಾಳ್ರಿ ನಮ್ಮ ನೆಗಣಿ. ಅದ್ರ ಕಾಲಾಗಿ ಇವ್ರು ಕುಲರ್ ಇವತ್ತಂತೂ ಚಂತನ ಮಳೆ ಇವತ್ತು ನೋಡ್ರಿ. ಪೇಕ ತಿನ್ನೋದಾರ ಅವ್ರಿ ಇವರು. ರಾಯಣ್ಣ ಜಸ್ಟ್ ಆಗಳ ಬಂದಾನ ಸಂಜಾಳಿಗೆ. ಅವ ಬರೋಕ್ಕಿಂತ ಮೊದಲೇ ಮಳೆ ಹತ್ತಿತ್ತು ರೀ. ಸಣ್ಣಗೆ ಹತ್ತಿತ್ತು, ಜಲ್ದಿ ಬಂದ್ರಿ. ಅವ ಸಣ್ಣಗೆ ಹತ್ತ ಜಲ್ದಿನೇ ಬರ್ನ ಮಳೆ ಭಾಳ ಅಂದ್ರೆ ಭಾಳ ಓಟ್ ಐತೆ ನೋಡ್ರಿ ಇವಾಗ ನೋಡ್ರಿ ಇಲ್ಲಿ. ಇವತ್ತಿನ ಲಾಗ ಇಲ್ಲಿಗೆ ಏನು ಮಾಡ್ತೀನಿ ರೀ ಫ್ರೆಂಡ್ಸ್. ಮತ್ತೆ ಎಲ್ಲರಿಗೂ ಮುಂದಿನ ಸಿಗ್ತೀನಿ ರೀ. ಇವತ್ತಿನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ರೀ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಬರ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ.